ಸಾಹೇಬ್ರೆ, ನನಗಾಗದೇ ಇರೋರು ನಿಮ್ಗೆ ಯಾರೋ ಚಾಡಿ ಮಾತು ಹೇಳಿದ್ದಾರೆ. ಅವ್ರಿಗೆ ಏನು ಕಾಯಿಲೆ ಅನ್ನೋದು ರೆಕ್ಟಿಫೈ ಮಾಡಲಿಲ್ಲ ಆ ಟೈಮ್ನಲ್ಲಿ. ತುಂಬ ಕೆಮ್ಮು ಬರೋದು, ಚಳಿ ಜ್ವರ ಬರೋದು, ನಡುಗ್ಬಿಡೋರು, 4 ಜನ ತಬ್ಕೋಬೇಕು. ಅದಾಗ ಒಂದು 10 ನಿಮಿಷಕ್ಕೆ ಫುಲ್ಲು ಬಾಡಿ ಎಲ್ಲ ಸ್ವೆಟ್ ಆಗಿಬಿಡೋದು. ಬರ್ತಾ 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 ಸಣ್ಣ ಆಗ್ಬಿಟ್ಟಿದ್ರು. ಮೈಯ ದೇಹದಲ್ಲಿರೋ ನೀರೆಲ್ಲ ಹೊಟ್ಟೋಗಿತ್ತು ಅವ್ರಿಗೆ. ಪಟ್ಟಾಕಿ ಕಟ್ಟಿದ್ರೆ ಕಟ್ಟಾಗಿರೋ ಕಾಲು ನೆಟ್ಟಗಾಗ್ಬಿಡ್ಬೇಕಮ್ಮ. ತಾಯಿಗಿಂತ ಏನಾಯ್ತು, ನಮಗೆ ಜವಾಬ್ದಾರಿ ಬಂದ್ಬಿಡುತ್ತಲ್ರಿ. ಈಗ ಆ ಏಜಿಗೆ ತಂದೆನ ಕಳ್ಕೊಂಡಾಗ ಏನಾಗುತ್ತೆ, ನಾವು ಬದುಕಬೇಕು ಅಂದಾಗ ಏನಾರು ನಾವು ದುಡಿಮೆ ಮಾಡಲೇಬೇಕು, ದುಡಿಬೇಕು ಅಂದಾಗ ಏನಾರು ಕೆಲಸ ಮಾಡಲೇಬೇಕು. ಎಲ್ಲ ಅದು ಜವಾಬ್ದಾರಿ ತನಗೆ ತಾನೇ ಹುಟ್ಟುಬಿಡುತ್ತೆ ಮನುಷ್ಯನಿಗೆ. ತಂದೆಯವರು ಯಾವ ವರ್ಷ ಹೋಗಿದ್ದು? 1985 41 ಇಯರ್ಸ್ ಆಗುತ್ತೆ ಈ ನೆಕ್ಸ್ಟ್ ಇಯರ್ಗೆ. ಎಷ್ಟು ಏಜ್ ಅವ್ರಿಗೆ ಅವಾಗ? 55 ಅಷ್ಟೇ. ಹೇಳಿದ್ನಲ್ಲ, ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅವ್ರಿಗೆ. ಹೆಚ್ಚು ಕಡಿಮೆ ಒಂದು 4 ತಿಂಗಳು ನಾನು ತುಂಬ ಓಡಾಡ್ಬಿಟ್ಟಿದ್ದೀನಿ ಅವ್ರಿಗೆ ಉಳಿಸ್ಕೊಳ್ಳೋಕ್ಕೆ. ಅವ್ರಿಗೆ ಏನು ಕಾಯಿಲೆ ಅನ್ನೋದು ರೆಕ್ಟಿಫೈ ಮಾಡಲಿಲ್ಲ ಆ ಟೈಮ್ನಲ್ಲಿ. ಮೇ ಬಿ ಟ್ಯೂಬರ್ಕ್ಲೋಸಸ್, ಏನು ತುಂಬ ಕೆಮ್ಮು ಬರೋದು, ಚಳಿ ಜ್ವರ ಬರೋದು, ನಡುಗ್ಬಿಡೋರು, 4 ಜನ ತಬ್ಕೋಬೇಕು. ಅದಾಗ ಒಂದು 10 ನಿಮಿಷಕ್ಕೆ ಫುಲ್ಲು ಬಾಡಿ ಎಲ್ಲ ಸ್ವೆಟ್ ಆಗಿಬಿಡೋದು. ಬರ್ತಾ 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 ಸಣ್ಣ ಆಗ್ಬಿಟ್ಟಿದ್ರು. ಮೈಯ ದೇಹದಲ್ಲಿರೋ ನೀರೆಲ್ಲ ಹೊಟ್ಟೋಗಿತ್ತು ಅವ್ರಿಗೆ. ದೇಹದಲ್ಲಿರೋ ನೀರೆಲ್ಲ ಹೊಟ್ಟೋಗಿತ್ತು. ಏನೋ ಪ್ರಯತ್ನ ಪಟ್ವಿ ಉಳಿಸ್ಕೊಳ್ಳೋದಕ್ಕೆ, ಆಗಲಿಲ್ಲ ಅಷ್ಟೇ. ಸಾಯಕ್ಕೆ ಒಂದು 2 ಮಂತ್ಸ್ ಬಿಫೋರ್ ನೆಮ್ಮದಿಯಾಗೇ ಇದ್ದರು, ಚೆನ್ನಾಗಿದ್ದರು. ಮಾರ್ಚ್ 16th ಹೋಗ್ಬಿಟ್ರು. ಮಾರ್ಚ್ 10th ಅವ್ರ ಬರ್ತಡೇ, 16th ಡೆತ್ ಡೇ. ಅದೇ ಮಾರ್ಚ್ 10th 2012 ನಮ್ಮ ತಂದೆ ಬರ್ತಡೇ ದಿವಸ ನಮ್ಮ ತಾಯಿ ಹೋಗ್ಬಿಟ್ರು. ಎರಡೂ ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗಲ್ಲ ನಾವು. ಆ್ಯಂಡ್ ಒಂದು ಹೇಳಬೇಕು ಅಂದರೆ, ಚಿತ್ರರಂಗ ನನಗೇನು ತೊಂದರೆ ಕೊಟ್ಟಿಲ್ಲ. ನಾನು ಆರಾಮಾಗಿ ಲೈಫ್ ಲೀಡ್ ಮಾಡಿದ್ದೀನಿ. ಕಷ್ಟನೋ ಸುಖನೋ, ಒಂದು ಪಿಕ್ಚರ್ ಲಾಸ್ ಆಗ್ಬೋದು, ಒಂದು ಪಿಕ್ಚರ್ ಗೈನ್ ಆಗ್ಬೋದು, ಇಲ್ಲ ಒಂದು ಪಿಕ್ಚರ್ ಹೈ ಪ್ರಾಫಿಟ್ ಆಗ್ಬೋದು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ನಾನು ಮಾಡಿದ ಪಿಕ್ಚರೆಲ್ಲ ತುಂಬ ಹೈ ಪ್ರಾಫಿಟ್ ಯಾವುದ್ರಲ್ಲೂ ನೋಡಿಲ್ಲ. ಬಟ್ ಪ್ರಾಫಿಟ್ಟು ನೋಡಿದ್ದೀನಿ, ಲಾಸು ನೋಡಿದ್ದೀನಿ, ಎರಡೂ ನೋಡಿದ್ದೀನಿ. ಸ್ಪೆಷಲಿ ಆ ನಿಗರ್ವ ಮಾತ್ರ ತುಂಬ ಲಾಸ್ ಆಯಿತು ನನಗೆ. ಹಾಕಿದ ಬಂಡವಾಳದಲ್ಲಿ ₹1 ಬರಲಿಲ್ಲ. ಕಾರಣ ಏನಂದರೆ, ನಾನು ರಿಲೀಸ್ ಮಾಡಿದ ಟೈಮಲ್ಲೂ ಒಂದು 4-5 ದಿವಸಕ್ಕೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು, ಕರೋನಾ. ಯಾವ ಲ್ಯಾಂಗ್ವೇಜ್ಗೂ ಡಬ್ಬಿಂಗ್ ರೈಟ್ಸು ಹೋಗಲಿಲ್ಲ, ಏನೂ ಹೋಗಲಿಲ್ಲ. ಯಾವ ಚಾನಲ್ನವರು ಪಿಕ್ಚರ್ ಪರ್ಚೇಸ್ ಮಾಡಲಿಲ್ಲ. ಬಟ್ ನಾನು ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಈ ಕಡೆ ಆಮೇಲೆ 2ನೇ ಸಿನಿಮಾನೇ ಭರತ್ ಆಮೇಲೆ ವಿಕ್ರಮ್ ಅಂತ ಒಂದು ಮಾಡಿದೆ, ಸೆಂಟ್ರಲ್ ರೋಡಿ ಮಾಡಿದೆ. ಮಧ್ಯದಲ್ಲ ಮೇಯರ್ ಪ್ರಭಾಕರ್, ಬಾಂಬೆದಾರ ಅನ್ನೋ ಪಿಕ್ಚರ್ಗಳಿಗೆಲ್ಲ ಫೈನಾನ್ಸು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಶಂಕರ್ ನಾಗ್ ಅವ್ರು ಸಾಂಗ್ಲಿಯಾನಾಗೆ, ನಾನು ನನ್ನ ಫ್ರೆಂಡ್ ನಂದ್ಯಾಳ್ ಅಂತ ಇದ್ದಾರೆ, SJ ನಂದ್ಯಾಳ್ ಅಂತ, ನಾವೇ ಫೈನಾನ್ಸ್ ಕೊಡಿಸಿದ್ವಿ. ನಾವೇ ಬೆಂಗಳೂರೆಲ್ಲ ರಿಲೀಸ್ ಮಾಡಿದ್ವಿ ಪಿಕ್ಚರ್. ಆ ಪಿಕ್ಚರ್ ಸೆನ್ಸಾರ್ ಮಾಡಿಸಿದ್ದು ನಾನೇ. ಅದಕ್ಕೆ ಸೆನ್ಸಾರ್ಗೊಂದು ಹೋರಾಟ ಮಾಡಿದ್ದೆ. ಯಾಕೆಂದ್ರೆ ಸಾಂಗ್ಲಿಯಾನ ಟೈಟ್ಲೇ ಇಡಬಾರ್ದು ಅಂತ ಹೇಳ್ಬಿಟ್ಟು. ಯಾರು ಅಬ್ಜೆಕ್ಟ್ ಮಾಡಿದರು? ಸೆನ್ಸಾರ್ ಬೋರ್ಡ್ನವರು. ಯಾಕೆಂದರೆ ಸಾಂಗ್ಲಿಯಾನ ಅನ್ನೋ ವ್ಯಕ್ತಿ ಅವತ್ತಿಗೇನು ಸ್ಟಿಲ್ ಗೌರ್ಮೆಂಟ್ ಎಂಪ್ಲಾಯಿ. ಬಟ್ ಸಾಂಗ್ಲಿಯಾನ ಅನ್ನೋ ವ್ಯಕ್ತಿಯಿಂದ ಯಾವುದು ಪ್ರಾಬ್ಲಮ್ ಆಗಲಿಲ್ಲ. ಸೆನ್ಸಾರ್ ಬೋರ್ಡ್ ಅವರೇ ಇದನ್ನು ಮಾಡಿದ್ರು. ಸೆನ್ಸಾರ್ನವರು ಕೆಲವು ಟೈಮ್ನಲ್ಲಿ ಭಾಳ ತಾಪತ್ರಯಗಳು ಕೊಟ್ಟಿದ್ದಾವೆ. ಕೆಲವು ಹೇಳ್ಕೊಳಕ್ಕಾಗಲ್ಲ. ಏನಾರ ಮಾಡಿ ಅದೇ ಟೈಟ್ಲು ತಂದೆ ಒಟ್ಟಿನಲ್ಲಿ. ಅವರ ಸ್ನೇಹಿತರೆ ನಿರ್ಮಾಪಕರೆಲ್ಲ, ನಿರ್ದೇಶಕನೂ ಸ್ನೇಹಿತನೇ. ಪಾಪ 3 ಸಿನಿಮಾ ಮಾಡಿ ಸತ್ತೇ ಹೋಗ್ಬಿಟ್ಟ ಆತ, ನಂಜುಂಡಪ್ಪನವರು. ಸೊ ಇವತ್ತಿಗೆ ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಂಥ ನಂಜುಂಡಪ್ಪ 3 ಪಿಕ್ಚರ್ಗೆ ಅವ್ರು ಹೋದರು. ಸಾಂಗ್ಲಿಯಾನ ಸೂಪರ್ ಹಿಟ್ ಆದಮೇಲೆ ಒಂದು 5-6 ಪಿಕ್ಚರ್ ಆಗ್ತಿದ್ದಂಗೆ ಶಂಕರ್ ನಾಗ್ ಅವರು ಹೋಗ್ಬಿಟ್ರು. ನಂಜುಂಡಪ್ಪನವ್ರಿಗೆ ಏನಾಗಿತ್ತು? ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಆ ಟೂರಿಸ್ಟ್ ಹೋಟ್ಲು ಆನಂದರಾವ್ ಸರ್ಕಲಲ್ಲಿ ಒಂದು ಹೋಟೆಲ್ ಇತ್ತು. ಅದರಲ್ಲಿ ಅವರೇ ಪರ್ಮನೆಂಟ್ ರೂಮ್ ಅವ್ರದ್ದು. ಅಲ್ಲಿ ಮುಂದ್ಗಡೆ ಪಾರ್ಕಿಂಗ್ ಜಾಗದಲ್ಲಿ ಶಟ್ಲ್ ಕಾಕೇನ ಆಡಿದ್ರಂತೆ. ಒಳಗಡೆ ಹೋಗಿ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ ಆಚೆ ಬರೋತ್ತಿಗೆ ಕುಸ್ತೋಗಿದ್ದಾರೆ. ಅಲ್ಲಿಂದ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಈ ಪಾಸ್ಟ್ ಅವೇ 3 ಪಿಕ್ಚರ್ ಮಾಡಿದ್ದು, 3 ಎಕ್ಸ್ಟ್ರಾರ್ಡಿನರಿ ಹಿಟ್ಟು. ಸಾಂಗ್ಲಿಯಾನ 2, CBI ಶಂಕರ್. ನನಗೂ ಪ್ರಭಾಕರ್ ಅವ್ರಿಗೂ ಒಂಥರ ಬ್ರದರ್ಸ್ ಥರನೇ ಇದ್ವಿ ನಾವು. ಪಾಪ ಅವರು ನಮ್ಮ ಮಾತನ್ನ ಯಾವತ್ತೂ ಮೀರ್ತಾನೂ ಇರಲಿಲ್ಲ. ಆವತ್ತಿನ ಕಾಲದಲ್ಲಿ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಯಿದ್ರು. ಅವ್ರು ಪ್ರಭಾಕರ್ ಅವ್ರನ್ನ 9 ಸಿನಿಮಾ ನಾನು ಫೈನಾನ್ಸು ಪ್ರೊಡಕ್ಷನ್ಸು ಎಲ್ಲ ಮಾಡಬೇಕು ಅಂದರೆ ನನ್ನ ಫ್ರೆಂಡ್ಶಿಪ್ಪೇ ಕಾರಣ. ಅವ್ರಿಗೆ ಪ್ರಭಾಕರ್ ಅವ್ರನ್ನ ಇಟ್ಕೊಂಡು ಯಾರು 9 ಸಿನಿಮಾ ಪ್ರೊಡಕ್ಷನ್ ಕನ್ನಡ ಚಿತ್ರರಂಗದಲ್ಲಿ ಮಾಡೇ ಇಲ್ಲ ಬಿಡಿ. ಫ್ರೆಂಡ್ಶಿಪ್ ಚೆನ್ನಾಗಿತ್ತು, ಕೋಪ್ರೇಟ್ ಮಾಡ್ತಾಯಿದ್ರು. ಎಷ್ಟೋ ಜನ ನನಗೆ ಪ್ರಭಾಕರ್ ಬಿಟ್ಟರೆ ಬೇರೆಯವ್ರು ಹೀರೋ ಸಿಗ್ತಾ ಇಲ್ವ ನಿನಗೆ, ಹಾಕೊಂಡು ಮಾಡೋಕ್ಕಾಗ್ತಾ ಇರಲಿಲ್ವ ಅಂತ. ಬಟ್ ಈಗ ಏನಾಗ್ತದೆ, ಶಂಕರ್ನಾಗ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ, ರಾಜಸಿಂಹ ಅಂತ ಹೇಳ್ಬಿಟ್ಟು. ಪ್ರಭಾಕರ್ ಅವ್ರದ್ದು ಇಟ್ಕೊಂಡು ಸ್ವಂತನೇ ಒಂದು 4 ಮಾಡಿದ್ದೀನಿ. ಅದು ಬಿಟ್ಟು ಒಂದು 5 ಪಿಕ್ಚರ್ ಫೈನಾನ್ಸ್ ಕೊಡಿಸಿದ್ದೀನಿ. ಜೊತೆಲಿ ಕೆಲಸ ಮಾಡಿದ್ದೀವಿ ನಾವು. ಆಮೇಲೆ ಅಂಬರೀಷ್ ಅವ್ರದ್ದು ಆಗಲಿ, ವಿಷ್ಣುವರ್ಧನ್ ಸರ್ದಾಗಲಿ ಯಾವುದೂ ಸ್ವಂತ ಪಿಕ್ಚರ್ಗಳು ನಮಗೆ ಮಾಡೋ ಅವಕಾಶ ಸಿಕ್ಕಲಿಲ್ಲ. ದೇವರಾಜ್ ಅವ್ರನ್ನ ಇಟ್ಕೊಂಡು ಮಾಡಿದ್ದೀನಿ, ಚರಣರಾಜ್ ಇಟ್ಕೊಂಡು ಮಾಡಿದ್ದೀನಿ.
ಥ್ರಿಲ್ಲರ್ ಮಂಜು ಅವ್ರನ್ನೂ ಇಟ್ಕೊಂಡು ಮಾಡಿದ್ದೀನಿ. ಸೊ ನನಗೆ ಏನಂದರೆ ನಂದೊಂದು ರೇಂಜು ಈಗೇನೋ ಒಂದು ಬಡ್ಜೆಟ್ ಇಷ್ಟೇ ನಮಗೆ ಶಕ್ತಿ ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಅದು ಅಷ್ಟಕ್ಕೇನು ವ್ಯಾಪಾರ ಆಗೋಕ್ಕೆ ಸಾಧ್ಯ ಅದನ್ನು ನಾನು ಯೋಚನೆ ಮಾಡಿದ್ದೆ ವಿನಃ ಮಿತಿ ಮೀರಿ ನನ್ನ ಕೈ ಜಾರಿ ಹೋಗೋವಂಥ ಪ್ರೊಡಕ್ಷನ್ಸಿಗೆ ಯಾವತ್ತೂ ಕೈ ಹಾಕಿಲ್ಲ. ಹಾಗಾಗಿ ನಾನು ನೆಮ್ಮದಿಯಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಹಾಯಕ್ಕೂ ಕೇಳಿಕೊಳ್ಳಿ ಇಲ್ಲ, ನಾನು ಲೈಫಲ್ಲೇ ಯಾರನ್ನೂ ಇದು ಮಾಡಿಲ್ಲ ಅದು. ಸೊ ಹಾಗೆ ಸ್ವಲ್ಪ ತೊಂದರೆಲಿದ್ದಾಗ ನಿಜಕ್ಕೂ ಹೇಳಬೇಕು, ನಾನು ನೆನೆಸ್ಕೋಬೇಕು ಇವತ್ತು ಈ ಮಟ್ಟಕ್ಕಿದ್ದೀನಿ ಅಂದರೆ ಗುರುದತ್ತ ಅವ್ರನ್ನ ಮೈನಾವತಿ ಅವರ ಮಗ ಅವರು ನಾನು ನೆನೆಸ್ಕೋಬೇಕು. ಬಿಕಾಸ್ ನನಗೆ ಲೈಫ್ ಕೊಟ್ಟ. ನನಗೆ ನನ್ನ ಪಿಕ್ಚರ್ಸ್ ಎಲ್ಲ ಅವರು ಚಾನಲ್ಗೆ ಅವರು VP ಆಗಿದ್ದಾಗ ಪರ್ಚೇಸ್ ಮಾಡಿದ್ರು. ನಾನು ಅವರು ಸೇರಿ ಬಿಸ್ನೆಸ್ ಮಾಡಿದ್ವಿ, ಎಲ್ಲವೂ ಮಾಡಿದ್ವಿ ನಾವು. ಆತನ ನನ್ನ ಲೈಫ್ ಲಾಂಗ್ ನಾನು ನೆನೆಸ್ಕೊಳ್ಳೇಬೇಕು. ಸಿನಿಮಾ ಬೈ ಇವಾಗ ಒಂದು ನಿಮಗೆ ಹೇಳ್ತೀನಿ ಕೇಳಿ. ಈಗ ಸಿನಿಮಾ ಬೈ ಮಾಡಿದ್ರು, ಆ ಟೈಮ್ನಲ್ಲಿ ಏನೋ ಹೀಗೆ ಎಲ್ಲವೂ ಅವರೇ ಸ್ಟುಡಿಯೋ ಮಾಡಿಕೊಟ್ರು. ನೀನೆಲ್ಲೂ ಹೊರಗೆ ಹೋಗಬೇಡ, ಇಲ್ಲೇ ಇರು ಅಂತ ಹೇಳಿದ್ರು. ನಾನು ಮಾಡೋ ಪ್ರೊಡಕ್ಷನಲ್ಲೂ ತಗೊಂಡ್ರು. ಪಾಪ ಹೊರಗಿನ ಪ್ರೊಡಕ್ಷನ್ ಪಿಕ್ಚರ್ಗಳು ತಗೊಳ್ತಾಯಿದ್ರು, ಯಾವುದೋ ನಿಂತೋಗಿರುತ್ತೆ, ನಾನು ಫಿನಿಷ್ ಮಾಡಿಕೊಡ್ತಿದ್ದೆ. ಆ ಥರ ಎಲ್ಲ ಸಹಾಯ ಮಾಡಿದ್ದಾರೆ ಅವರು. ನಾನು ಸಿನಿಮಾ ಸಕ್ಸಸ್ ಆಗ್ತಿತ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ. ಒಂದು ಹಂತಕ್ಕೆ ನಾನು ಮಾಡಿರೋ ಪಿಕ್ಚರೆಲ್ಲ ಕಮರ್ಷಿಯಲ್ ಪಿಕ್ಚರು, ಎಲ್ಲ ಪಿಕ್ಚರು ಡಿಸ್ಟ್ರಿಬ್ಯೂಷನ್ ವ್ಯಾಪಾರ ಆಗಿದ್ವು ಅವಾಗ. ಬಿಫೋರ್ ರಿಲೀಸೇ ಮಾಡ್ತಿದ್ವಿ. ಒಂದು ಲಾಸಲ್ಲೂ ಕೊಡ್ತಿದ್ದೀವಿ. ಒಂದು 2 ಲಕ್ಷ 3 ಲಕ್ಷ ರಿಕವರಿ ಇದೆ ಅಂದಾಗ ಆಮೇಲೆ ಬರುತ್ತೆ ಅನ್ನೋ ಥರದಲ್ಲೂ ಕೊಟ್ಟಿದ್ದೀವಿ. ಬರ್ದೇನೂ ಇರಬಹುದು. ತುಂಬ ದೊಡ್ಡ ಕೈ ಸುಟ್ಕೊಂಡಿದ್ದು 2 ಸತಿ. ಒಂದು ಲಾಕ್ಡೌನಲ್ಲಿ ತಗಲಾಕೊಂಡೆ. ನಿಗರ್ವ ಫುಲ್ಲು ವಾಶೌಟ್. ಒಂದೇ ₹1 ಬರಲಿಲ್ಲ ನನಗೆ. ಎಷ್ಟು ಹೋಯಿತು? 90 ಲಕ್ಷ ರೂಪಾಯಿ ಹೋಯಿತು ನನಗೆ. 90 lakhs. ಓಕೆ, ಅದು ಬಿಟ್ಟರೆ ಪ್ರಭಾಕರ್ ಅವ್ರದ್ದು ಒಂದು ಪಿಕ್ಚರು 1994 ಡಿಸೆಂಬರಲ್ಲಿ ರಿಲೀಸ್ ಮಾಡಿದೆ. ಹೋದರು, ಆ ಬಾಬ್ರಿ ಮಸೀದಿನ ಹೊಡೆದಾಕಿದ್ರು. ಒಂದು 20 ದಿವಸ ಇಡೀ ಇಂಡಿಯಾನೇ ಕರ್ಫ್ಯೂ ಆಯಿತು. ರಿಲೀಸ್ ಆಗಿ 3 ದಿವಸ ಆಗಿತ್ತು ಅಷ್ಟೊತ್ತಿಗೆ. ವಿಕ್ರಮ್ ಅಂತ ಒಂದು ಪಿಕ್ಚರು, ಶ್ರೀಕಾಂತ್ ಕುಲಕರ್ಣಿ ಡೈರೆಕ್ಟರ್, ಅವ್ರದ್ದು ಫಸ್ಟ್ ಪಿಕ್ಚರ್ ಅದು. ಶ್ರೀಕಾಂತ್ ಕುಲಕರ್ಣಿದು. ಅವ್ರು ಇವತ್ತಿಗಿಲ್ಲ, ಸತ್ತು ಹೋದರು. ಸೊ ಹೀಗೆ 2 ಪಿಕ್ಚರಲ್ಲಿ ಮಾತ್ರ ಪೂರ್ತಿ ವಾಶೌಟ್ ಆದೆ. ಇನ್ನು ಮಿಕ್ಕಿದ್ದೆಲ್ಲ ವಾಶೌಟ್ ಅನ್ನೋದಕ್ಕಿಂತ ಈಗ ಅಮ್ಮ ನಾಗಮ್ಮ 2001 ನನಗೆ ಹೆಚ್ಚು ಕಡಿಮೆ 90-95 ಲಕ್ಷ ರೂಪಾಯಿ ಪಿಕ್ಚರ್ ಅದು. ಕಾರಣ ಏನಂದರೆ ಗ್ರಾಫಿಕ್ ಮೂವಿ. ಅವಾಗೆಲ್ಲ ಕನ್ನಡದಲ್ಲಿ ಗ್ರಾಫಿಕ್ ಯಾರು ಮಾಡಿಸ್ತಾ ಇರಲಿಲ್ಲ. ಸೊ ಅದು ಫುಲ್ ಗ್ರಾಫಿಕ್ ಎಲ್ಲ ಮಾಡಿಸಿದ್ದೆ. ಈಗ ಅದಕ್ಕೂ ಮುಂಚೆ ಏನು ಮಾಡ್ತಿದ್ದೆ, ಈಗ 97, 98, 99 ಇದರಲ್ಲೆಲ್ಲ ಕೇಬಲ್ ಜಾಲಗಳೇ ಇದ್ದಿದ್ದು. ಇವತ್ತಿಗಾದ್ರೂ DTH ನಾವು ಡಿಶ್ ಹಾಕ್ಕೊಳ್ತೀವಿ ಮಾಡ್ತೀವಿ. ಕೇಬಲ್ ಜಾಲಗಳಿದ್ದಾಗ ನಮ್ಮ ಕನ್ನಡದಲ್ಲಿ ಯಾರೂ ಟ್ರೈಲರ್ಸ್ ಮಾಡಿಸ್ತಾ ಇರಲಿಲ್ಲ. ನಾನೊಂದು ಎಡಿಟಿಂಗ್ ರೂಮಲ್ಲಿ ಗಾಂಧಿನಗರದಲ್ಲಿ ವಿಡಿಯೋ ಹಟ್ ಪ್ರೊಡಕ್ಷನ್ ಅಂತಿತ್ತು. ಅಲ್ಲಿ ಕೂತ್ಕೊಂಡು ಎಲ್ಲ ಪ್ರೊಡ್ಯೂಸರ್ಸ್ಗೂ ಕರೆದು ಒಂದು ಪೇಮೆಂಟ್ ಅಂತ ಫಿಕ್ಸ್ ಮಾಡಿ ಅವ್ರ ಹತ್ರ ಕಂಟೆಂಟ್ ತಗೊಂಡು ಟ್ರೈಲರ್ಸ್ ಮಾಡಿಕೊಡ್ತಾಯಿದ್ದೆ ನಾನು. ಆ ಟ್ರೈಲರ್ಸು ಹಾಕೋಕ್ಕೆ ಅಭ್ಯಾಸ ಮಾಡಿಸಿ ಸೊ ಟ್ರೈಲರಿಂದ ಜನ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಶುರುವಾದ್ರು. ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಫಸ್ಟ್ ಯಜಮಾನ, ಅದಕ್ಕೂ ಮುಂಚೆ ನಾಗದೇವತೆನಲ್ಲಿ ಟ್ರೈಲರ್ನಲ್ಲೇ ನಾವು ಏನೇನು ಗ್ರಾಫಿಕ್ಸ್ ಅಂತ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ, ಆವಾಗಲೇ ಗ್ರಾಫಿಕ್ಸ್ ಮಾಡಿಸ್ತಾಯಿದ್ವಿ ನಾವು. ಆ ಸೇಮ್ ಪ್ಯಾಟರ್ನ್ ಗ್ರಾಫಿಕ್ಸ್ನ ಅವ್ರು ಒರಿಜಿನಲಿ ಪಿಕ್ಚರ್ ನೆಗೆಟಿವ್ ಕನ್ವರ್ಟ್ ಮಾಡ್ಕೊಂಡ್ರು. ಅವರು ಮಾಡಿಸಿ ಒಂದು ಸ್ಯಾಂಪಲ್ಗೆ ನನ್ನ ಹತ್ರ ತಂದರು ಅನಿಸುತ್ತೆ ಅವರು. ನಾಗದೇವತೆ ಪಿಕ್ಚರು ನೀವು ನೋಡಿ, ನನ್ನ ಟ್ರೈಲರ್ನಲ್ಲಿ ಏನೇನಿದೆ ಅದೇ ಸೇಮ್ ಗ್ರಾಫಿಕ್ಸ್ ಆಲ್ಮೋಸ್ಟ್ ಪಿಕ್ಚರ್ನಲ್ಲಿದೆ. ಅದು ಅಶೋಕ್ ಲಾಲ್ ಅಂತ ಹೇಳಿ ಒಳ್ಳೆ ಕಂಪ್ಯೂಟ್ರು ನಾಲೆಡ್ಜ್ ಇದ್ದಂಥ ವ್ಯಕ್ತಿ. ನಾನು ಹೇಳೋದು 99 ಇರಬೇಕದು. ಅವತ್ತಿಗಿನ್ನೂ ಕಂಪ್ಯೂಟ್ರ್ ಹೊಸ್ತು ಆವಾಗ ಅವರು ಗ್ರಾಫಿಕ್ ಎಲ್ಲ ಮಾಡಿ ಟ್ರೈಲರ್ಗೆ ಹಂಗೆ ಕೊಡೋಣ ಹಿಂಗೆ ಕೊಡೋಣ ಅಂತ ಪಾಪ ಕೂತ್ಕೊಂಡು ಮಾಡಿಕೊಟ್ರು ಅಶೋಕ್ ಲಾಲ್ ಅಂತ. ಸೊ ಏನು ಸಿನಿಮಾದ ಈಗೇನು ನಾವು ಯೂಟ್ಯೂಬಲ್ಲಿ ಟ್ರೈಲರ್ ಅಂತ ರಿಲೀಸ್ ಮಾಡ್ತಾರಲ್ಲ ಸಿನಿಮಾದವರು, ಸೊ ಅದನ್ನು ನೀವು ಕೇಬಲ್ ಟಿವಿಗಳಲ್ಲಿ ಅವಾಗ 25 ಅವಾಗೆಲ್ಲಿತ್ತು ಯೂಟ್ಯೂಬು? 25 years ಬ್ಯಾಕ್ ಇತ್ತು. ಅದರಲ್ಲಿ ನಿಧಾನ ಕಂಡುಬಿಡ್ತಾ ಇತ್ತು ಅವಾಗ. ಅದು ಕೇಬಲ್ ಚಾನಲ್ಸ್ಗಳಿಗೇನೆ ಡೈರೆಕ್ಟಾಗಿ ಕ್ಯಾಸೆಟ್ಸ್ ಕಳಿಸ್ತಾ ಇದ್ವಿ. ದಪ್ಪ ಕ್ಯಾಸೆಟ್, ಈ VHS ಟೇಪ್ಸ್, VHS ಕ್ಯಾಸೆಟ್ಸ್ ಅಂತ ಕರೀತಾರೆ. ಅದನ್ನು ಕಳಿಸ್ತಾ ಇದ್ವಿ. ಅವ್ರು ಅದನ್ನು ಹಾಕೋರು. ಯು ವೋಂಟ್ ಬಿಲೀವ್, ಕೇಬಲ್ ಟೈಮ್ ಅಂತ ಹೇಳಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಪೇಯ್ಡ್ ಚಾನಲ್, ಅದು ಗೊತ್ತಾ? ಉದಯ ಟಿ ವಿ ಕೂಡ ಪೇಯ್ಡ್ ಇರಲಿಲ್ಲ ಅವಾಗ. ಉದಯ ಟಿ ವಿ 6 hours ಬರ್ತಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಕೇಬಲ್ ಟೈಮ್ ಅಂತ ಸ್ಟಾರ್ಟ್ ಮಾಡಿ, ಈ ಕೇಬಲ್ ಟೈಮ್ ಅನ್ನೋದನ್ನು ಸ್ಯಾಟಲೈಟ್ ಅಲ್ಲ ಆ್ಯಕ್ಚುಲಿ, ಅದು ಬಂದು ಥ್ರೋಟ್ ಕರ್ನಾಟಕ ಆಲ್ ಕೇಬಲ್ ಚಾನಲ್ಸ್ಗಳಿಗೆ VHS ಕಳಿಸ್ತಿದ್ವಿ. 24/7ಗೆ ನಿಮಗೆ ಕ್ಯಾಪ್ಸುಲಿಂಗ್ ಮಾಡಿ ಕಂಟೆಂಟ್ ರೆಡಿ ಮಾಡಿ ಕಳಿಸ್ತಿದ್ವಿ. ಅವ್ರು ಮ್ಯಾನ್ಯಲಿ ಪ್ಲೇ ಮಾಡೋರು. ಮ್ಯಾನ್ಯಲಿ ಪ್ಲೇ ಮಾಡಬೇಕಿತ್ತು ಅಷ್ಟೇ. ಸೊ ಒಂದು ಮನೆಗೆ ₹1 ಆ ಕಾಲದಲ್ಲಿ.
ನಾವು ಪೇ ತಗೋತಾ ಇದ್ದಿದ್ದು. ಈಗ ಒಂದು 1000 ಮನೆ ಅವನ ಕನೆಕ್ಷನ್ ಇದ್ದರೆ $1,000 ಕೊಡಪ್ಪ, ಈ ಕ್ಯಾಸೆಟ್ ಪ್ಲೇ ಮಾಡ್ಕೊ, ನೀನು ಎಷ್ಟಾದ್ರು ದುಡ್ಕೊ, ನೀನು 10,000 ದುಡ್ಕೊ, ನೀನು ನಡೆ ಬರ. ಪೇಯ್ಡ್ ಚಾನಲ್ ನಮ್ಮದು ಅವಾಗ ನಮ್ಗಳಿಗೆ ಅವಾಗ. ಅದು ನಿಮ್ಗೆ ಉದಯ ಟಿ ವಿ ಫ್ರೀ ಕೊಡೋರು ಪಾಪ. ಏನೇನೋ ಪ್ರಯತ್ನಗಳು, ಜಂಗಿ ಕುಸ್ತಿ ಅಂತಾರಲ್ಲ, ಕಳ್ತನ ಮಾಡಬಾರ್ದು, ಬದುಕೋದಕ್ಕೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೇಕು, ಅಷ್ಟೇ ನಾನು ಹೇಳೋದು. ಸೊ ಈ ಫೀಲ್ಡ್ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ ನೀವು, ಹೊಸವು. ಈಗ ನಟ ಚಾಣಕ್ಯ ಮೊಸರಿನ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು. ಮೊದಲ ದೊಡ್ಡ ಎಕ್ಸ್ಪೆರಿಮೆಂಟ್. ಇಟ್ಸ್ ಎ ವೆರಿ ಬಿಗ್ ಎಕ್ಸ್ಪೆರಿಮೆಂಟ್. ಯಾಕಂದರೆ ಒಬ್ಬ ಕಲಾವಿದರ ಕ್ಲಿಪ್ಪಿಂಗ್ ಇಟ್ಕೊಂಡು ಸಿನಿಮಾ ಮಾಡೋದಿದೆ ಗೊತ್ತಾ, ನೀವು ಮೇ ಬಿ ಯೂಟ್ಯೂಬಲ್ಲಿ ಅಲ್ಲಿ ಇರುತ್ತೆ ನೋಡಿ, ಅದು ನಿಮಗೆ ಪೀಸ್ ಪಿಕ್ಚರ್ ಅಂತ ಅನ್ಸೋದೇ ಇಲ್ಲ, ನಿಮ್ಗೊಂದು ಸ್ಟೋರಿ ಲೈನ್ ಓದಂಗೆ ಹೋಗುತ್ತೆ. ಬೆಳ್ಮೂಳೆ ಬುರ್ಸಿ ತಿರ್ಗಾ ವಾಪಸ್ ಗಂಟು ಮುಂಡೆ ಕಟ್ಕೊಂಡು ಹೋಗ್ಬೇಕು, ಹಾಗೆ ನಾನು ಮಾಡಲಿಲ್ಲ, ನನ್ನ ಹೆಸರು. ಭರತ್ ಅನ್ನೋ ಸಿನಿಮಾನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಏನಂದರೆ ಪ್ರಭಾಕರ್ ಅವರು ಡ್ಯೂಪು, ಅವನು ಆಕ್ಸಿಡೆಂಟ್ ಇನ್ ಸೆನ್ಸ್ ವ್ಯಕ್ತಿ ಬಚಾವಾದ, ಬಟ್ ನಾನು ನೋಡಿದಂಥ ಆಕ್ಸಿಡೆಂಟ್ಸು, ಒಂದು ಬೈಕ್ ಫ್ಲೈ ಆಗಬೇಕು. ಸೊ ಅವನು ಅಲ್ಲೆಲ್ಲ ಹೋದ, ಜಾವ ಗಾಡಿ ಒಂದು 200 ಮೀಟ್ರ್ ಹಿಂದೆ ಹೋಗಿ ಕೂತ್ಕೊಂಡು ಅವನು ಸ್ಟಾರ್ಟ್ ಮಾಡಿ ರೈಸ್ ಮಾಡಿ ಗರ್ರ ಅಂತ ಬಂದ. ಜಂಪಿಂಗ್ ಬೋರ್ಡ್ ಮೇಲಿಂದ ಫ್ಲೈ ಆಗ್ತಿದ್ದಂಗೆ ಫೈರ್ ಆಗೋಯ್ತು, ಬೆಂಕಿ ಎತ್ಕೊಂಡ್ಬಿಡ್ತದು ಗಾಡಿ. ಕಾರಣ ಏನಂದರೆ ಅವೆಲ್ಲ ಓಲ್ಡ್ ಮೆಥಡ್ ವೆಹಿಕಲ್ಸು. ಈ ಜಾವ ಅಂದರೆ ನಾನು ಊಟಕ್ಕೆ ಮುಂಚೆ ಇದ್ದಂಥ ಕಂಪ್ನಿಗಳವೆಲ್ಲ. ಸೊ ಅದು ರೈಸ್ ಮಾಡ್ತಾನೇ ಇದ್ನಲ್ಲ ಶಾರ್ಟ್ ತೆಗಿಯೋಕ್ಕೆ ಮುಂಚೆ. ನಾವು 2 ಕ್ಯಾಮ್ರಾ ಸೆಟಪ್ ಮಾಡಿ ಅಲ್ಲೊಂದು ಇಲ್ಲೊಂದು, ಯಾಕೆಂದರೆ ಒಂದೇ ಸತಿ ಜಂಪಿಂಗ್ ಆಗೋದು. 3 ಬ್ಲಾಕ್ ಬೇಕು ಅಂದರೆ ನಾವು 3 ಕ್ಯಾಮ್ರಾ ತರಿಸಲೇಬೇಕಿತ್ತು ಅವತ್ತಿನ ಕಾಲದಲ್ಲಿ. ಇವತ್ತಿಗೂ ಅದೇ ಪ್ರಾಬ್ಲಮ್ಮು, ಆ್ಯಕ್ಷನ್ ಫಿಲಮ್ಸು. ಸೊ ಒಂದು ಸ್ಲೋ ಮೋಷನ್ ಶಾಟ್ ಬೇಕು, ಒಂದು ಸ್ಪೀಡ್ ಬೇಕು, ಎಲ್ಲ ಬ್ಲಾಕ್ ಎಲ್ಲ ಅವ್ನು ಇನ್ನೂ ಬ್ಲ್ಯಾಕ್ ಸೆಟ್ ಮಾಡ್ತಾಯಿದ್ದೀವಿ, ಅವ್ನು ಹೋಗ್ಬಿಟ್ಟು ಆಗಲೇ ಡರ ಅಂತ ಅದು ಹೀಟ್ ಆಗಿ ಯಾವಾಗ ಜಂಪಾಗಿ ಗಾಳಿಗೆ ಹೋಯ್ತಲ್ಲ, ಪೆಟ್ರೋಲ್ ಟ್ಯಾಂಕ್ ಹಿಂಗೆ ಇದಾಗುತ್ತೆ, ಅದು ಫ್ಲಿಪ್ ಆಗುತ್ತೆ. ಎಲ್ಲಿಂದನೋ ಒಂದು ಸ್ಪಾರ್ಕ್ ಆಚೆ, ಒಂದು ಪೆಟ್ರೋಲ್ ಒಂದು ಚೂರು ಆಚೆ ಬಂದಿರೋಕು ಸ್ಪಾರ್ಕಿಗೆ ಬೆಂಕಿ ಎತ್ಕೊಂಡ್ಬಿಡ್ತಾರೆ. ಸೊ ಅವ್ನು ಹೆಚ್ಚು ಕಮ್ಮಿ ಒಂದು 25 ಅಡಿ 30 ಅಡಿ ಮೇಲಿಂದ ಜಂಪ್ ಮಾಡಿ ಕೆಳಗೆ ಬಿದ್ದ. ಪಾಪ ಅವನಿಗೇನು ಬ್ರೇಕ್ ಡೌನ್ ಆಗಲಿಲ್ಲ ಮೈಕೈ. ಅದಾದಮೇಲೆ ಸೆಂಟ್ರಲ್ ರೌಡಿ ಅನ್ನೋದೊಂದು ಸಿನಿಮಾ, ಪ್ರಭಾಕರ್ ಅವ್ರ ಹೀರೋ. ಕ್ಲೈಮ್ಯಾಕ್ಸು ಮುಖ್ಯಮಂತ್ರಿ ಚಂದ್ರುಗಳಿಗೆ ಲಾಸ್ಟ್ ಶಾಟ್ ಅಂತ ಹೇಳ್ಬಿಟ್ರೆ ಯಪ್ಪ ಫುಲ್ಲು ಖುಷಿಯಾಗಿ ಹಿಂಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ರು. ಆ ರಿವಾಲ್ವರ್ ತಗೊಂಡು ಕಣ್ಣು ಹತ್ರ ಇಟ್ಕೊಂಡು ಶೂಟ್ ಮಾಡಿಬಿಟ್ರು. ಅದು ಏನಾಯಿತು, ರಿವಾಲ್ವರು ಬ್ಯಾಕ್ಸ್ ಫೈರ್ ಆಗ್ಬಿಟ್ಟಿದೆ. ಒಂದು ಪಿಸ್ರು ಕಣ್ಣೊಳಗೆ ಹೊಟ್ಟೋಯ್ತು ಅವ್ರಿಗೆ. ಚೆನ್ನಾಗಿ ರಬ್ ಮಾಡಿಬಿಟ್ರು, ತಡೆಯೋಕ್ಕಾಗಿಲ್ಲ. ನಾವು ಮತ್ತೆ ಪ್ರಭಾ ಕ್ಲಿನಿಕ್, ಅವಾಗ 91 ನಾನು ಹೇಳ್ತಾ ಇರೋದು. ಈ ಪ್ರಭಾ ಕ್ಲಿನಿಕ್ಕೆ ಒಂದು ದೊಡ್ಡ ಹಾಸ್ಪಿಟ್ಲು ಜಯನಗರ, ಕರ್ಕೊಂಬಂದ್ವಿ, ಅಡ್ಮಿಟ್ ಮಾಡಿದ್ವಿ. ಪಾಪ ಅವ್ರಿಗೆ ಈಗಲೂ ರೈಟ್ ಐ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಚಂದ್ರು ಸರ್ಗೆ. ಏಟ್ ಬಿತ್ತು. ಇವೆಲ್ಲ ಒಂದೊಂದು ಮರೆಯಲಾರದ ಘಟನೆಗಳು. ಇನ್ನು ನಾನು ಆ್ಯಕ್ಟ್ ಮಾಡಿದಂಥ ದುರ್ಗಾಶಕ್ತಿ, ಅಲ್ಲಿ ನೆಗೆಟಿವ್ ಈವೆಂಟ್ ಆಯಿತು 1-2 ಸತಿ ನಮಗೇನೆ. ಇದು ಭಾಳ ಕಡೆ ಎಲ್ಲ ಕಡೆ ಹೇಳ್ಕೊಂಡಿದ್ದೀನಿ ನಾನು. 2 ಗಂಟೆ ಆಗಿತ್ತು ಅದು. ಫಸ್ಟು ಶ್ರುತಿಯವ್ರಿಗೆ ಗೋಸ್ಟ್ ಇಂಪ್ಯಾಕ್ಟ್ ಆಗೋಂಥ ಒಂದು ಸೀನ್ ಅದು. ನಾನು ಹಾಲ್ ಎಲ್ಲ ರೂಮ್ಗೂ ತೊಗೊಂಡೋಗಿ ಕೊಡ್ತೀನಿ, ಅಲ್ಲಿ ಹೋಗ್ತೀನಿ, ಶ್ರುತಿಯವ್ರನ್ನ ಟರ್ನ್ ಮಾಡಿದ ತಕ್ಷಣ ಅವ್ರ ಅರ್ಧ ಸ್ಕೆಲಿಟನ್ ಫೇಸ್ ಆಗೋಗಿರುತ್ತೆ. ನಾನು ಹಾರ್ಕೊಂಬರ್ಬೇಕು, ಎಲ್ಲ ಆಚೆ ಬರಬೇಕು. ಅಷ್ಟು ತೆಗೆಯೋದಕ್ಕೆ 3 ಅವರ್ಸ್ ಲೈಟಿಂಗ್ ಮಾಡಿದ್ದಾರೆ, 1-2 ಮಾನಿಟರ್ ನೋಡಿದ್ದಾರೆ. ಯಾಕೆಂದರೆ ಇಡೀ ಎಲ್ಲ ರೂಮ್ಗೂ ಹೋಗೋದಕ್ಕೆ ಒಂದು ಸ್ಟಡಿ ಕ್ಯಾಮ್ರಾ ಒಂದೇ ಶಾಟಲ್ಲಿ ಫಿನಿಷ್ ಮಾಡಬೇಕು ಅಂತ. ಕಟ್ಟಿಲ್ಲ, ಒಂದೇ ಶಾಟ್. ಇವತ್ತಿಗೂ ಪಿಕ್ಚರ್ ನೋಡಿ, ಅದು ಒಂದೇ ಶಾಟಲ್ಲೇ ಇರೋದು. ಎಲ್ಲ ಆಯಿತು, ರೂಮಿಗೆ ಬಂದೆ. ನಾನು ರೂಮಿಗೆ ಬರೋ ಹೊತ್ತಿಗೆ ನಾನು ಶ್ರುತಿಯವರು ಮತ್ತು ತಾರವ್ರು ಮಾತ್ರ ಅಲ್ಲಿ ಇದ್ದಿದ್ದು. ಮಿಕ್ಕಿದಷ್ಟು ನಾನು ಒಂದೇ ಕ್ಯಾರೆಕ್ಟ್ರೇ ಎಲ್ಲ ಕಡೆ ಓಡಾಡ್ಕೊಂಬಂದಿದ್ದು. ಅಷ್ಟೊತ್ತಿಗೆ ನನ್ನ ರೂಮ್ನಲ್ಲಿ ಶರತ್ ಲೋಹಿತಾಶ್ ಅವರು MN ಲಕ್ಷ್ಮೀದೇವಿ ದೊಡ್ಡ ನಟಿ ಅವರು ಮತ್ತು ಸಾರಿಕಾ ರಾಜರ್ಸು ಎಲ್ಲ ಎಂಟರ್ಟೈನ್ಮೆಂಟಿಗೆ ಕಾರ್ಡ್ಸ್ ಆಡ್ಕೊಂಡು ಕೂತಿದ್ರು. ನನಗೆ ಪ್ಯಾಕಪ್ ಆಗಿ ನಾನು ಬರೋ ಹೊತ್ತಿಗೆ 1 ಗಂಟೆ 1-1.25 ಗಂಟೆ ಆಗಿತ್ತು. ಮಧ್ಯರಾತ್ರಿ ಮೇಕಪ್ ಅಳಿಸ್ಕೊಂಡು ನಾನು ಮತ್ತು ನನಗೆ ಮೇಕಪ್ ಅಸಿಸ್ಟೆಂಟ್ ಭಾಷಾ ಅಂತ ಒಬ್ಬ ಅವನು ಎಲ್ಲ ನಡ್ಕೊಂಬರ್ತಾಯಿದ್ದೀವಿ. ನಾವು 3 ಜನ ಬರ್ತಾಯಿದ್ವಿ, ಒಬ್ಬ ಪ್ರೊಡಕ್ಷನ್ ಅಸಿಸ್ಟೆಂಟ್. ಯಾಕೆ ನನಗೆ ಊಟ ತಂದು ಕೊಡ್ಬೇಕಲ್ಲ ಅಷ್ಟೊತ್ತಲ್ಲಿ ಪಾಪ ಅವರೆಲ್ಲ. ರೂಮ್ಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅವ್ನು ಮೇಕಪ್ ಅಸಿಸ್ಟೆಂಟು ಇಲ್ಲಿಂದ ಒಂದು 15 ಅಡಿ ಆಚೆ ಹೋಗಿ ಬಿದ್ದ ರಪ್ ಅಂತ. ನಾನು ಇವನು ಯಾಕೆ ಹಿಂಗೆ ಹಾರ್ಕೊಂಡು ಹೋಗಿದ್ದ ಅಂದ್ಬಿಟ್ಟು ಹೋಗಿ ಎಬ್ಬರಿಸ್ತೀನಿ. ಯಾಕೆ ಏನಾಯಿತು ಅಂದರೆ, ಅಣ್ಣ ಯಾರೋ ಹಿಂದ್ಗಡೆಯಿಂದ ತಳ್ಳೋದ್ರು ಅಂತ. ನಾನು ಹಿಂದೆ ನೋಡ್ತೀನಿ, ಯಾರೂ ಇಲ್ಲ, ನೋಬಡಿ ಇಸ್ ದೇರ್. ಸೊ ಇದೊಂದು ನೆಗೆಟಿವ್ ಎಫೆಕ್ಟು. ನಾನು ರೂಮ್ಗೆ ಹೋಗ್ತೀನಿ, ಇವರೆಲ್ಲ ಕಾರ್ಡ್ಸ್ ಆಡ್ತಾಯಿದ್ರು. ಸ್ಟ್ರೈಟ್ ಅವೇ ಐ ವೆಂಟ್ ಟು ವಾಶ್ರೂಮ್ಗೆ ಹೋಗ್ತೀನಿ. ಅದು ಈ ಹೈಟ್ ಇರುತ್ತೆ ಸಜ್ಜಾ, ಇದು ಏನು ದೊಡ್ಡದು ಇದೇ ಥರ, ಅದೆಲ್ಲ ಒಂದು 12 ಅಡಿ ಹೈಟಿಂದು ಸಜ್ಜ ಇದು ರೂಮ್ಸ್ ಎಲ್ಲ ಇದ್ದಿದ್ದು. ಅವನು ಅಲ್ಲೊಬ್ಬ ಕೂತ್ಕೊಂಡು ನಾನು ಮ್ಯಾಚ್ ಬಾಕ್ಸ್ ಹೇಳ್ತಾ ಇದ್ದಾನೆ. ನಾನು ಯಾವನೇ ನೀನು ಇಷ್ಟೊತ್ತಲ್ಲಿ ಇಲ್ಲಿ ಕೂತ್ಕೊಂಡು ಮ್ಯಾಚ್ ಬಾಕ್ಸ್ ಕೇಳ್ತಿದ್ದಿಲ್ಲ, ನಾವು ನಾರ್ತ್ ಇಂಡಿಯನ್ನು. ನನ್ನ ಹತ್ರ ಇಲ್ಲಪ್ಪ ಜಾಬಲ್ಲಿ ಅಂದರೆ, ಅಮ್ಮ ಕಪಾಸ್ ಅಂತ ಇದ್ದಾನೆ ಅವನಲ್ಲಿ. ಅವ್ರ ಮೇಡಮ್ಗೆ ಅವಾಗ ಸಾರಿಕಾ ಅವ್ರಿಗೆ ಸ್ಮೋಕ್ ಮಾಡೋ ಪ್ರಾಕ್ಟೀಸ್ ಇತ್ತು.
ನಾನು ಹೇಳಿದೆ, ಈಗ ನಿನಗೆ ಒದೆ ಬೇಕಾ ಏನು ಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೊರಗಡೆಯಿಂದ ಕಿರಿಸ್ತಾ ಇದ್ದಾರೆ. ಏನು ಸಾರ್ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಇಲ್ಲಿ ಒಳಗಡೆಯಿಂದ ಔಟ್ ವಾಯ್ಸು. ಇಲ್ಲಿ ಯಾವನ ಸಜ್ಜ ಮೇಲೆ ಕೂತಿದ್ದೀನಿ, ಯಾವನ್ ಕೂತಿದ್ದೀನಿ ಅಂತ ಎಲ್ಲರೂ ಡೋರ್ ತೆಗೆದು ಆಚೆ ಹೋಗಿ ನೋಡ್ತೀವಿ, ಯಾರೂ ಇಲ್ಲ ಅಲ್ಲೂ. ಏನಂದರೆ ಈ ಸಜ್ಜಾಗೂ ಭೂಮಿಗೂ 12 ಅಡಿ ಮೇಲೆ ಡಿಫ್ರೆನ್ಸ್ ಇದೆ. ಅವನು ಅಲ್ಲಿ ಕೂತ್ಕೊಂಡು ಮ್ಯಾಚ್ ಬಾಕ್ಸ್ಗೆ ಎಲ್ಲಿಂದ ಬಂದ ಅನ್ನೋದು ಒಂದು ನಮಗೆ ಇದಾಯಿತು. ಬೆಳಗ್ಗೆ ಎದ್ದು ಹೋದ್ವಿ, ಆಫೀಸ್ ರೂಮಲ್ಲಿ ಕಂಪ್ಲೇಂಟ್ ಮಾಡಿದ್ವಿ, ಈ ರೀತಿ ಯಾವನ ಬಂದಿದೆ ಸರ್, ನಾವು ಯಾರಿಗೂ ನಿಮ್ಮ ಸಿನಿಮಾದವ್ರು ಬಿಟ್ಟರೆ ರೂಮ್ಸ್ ಇಲ್ಲ, ಯಾರಿಗೂ ಕೊಟ್ಟಿಲ್ಲ ಅಂತಾನೆ. ನೀವು ಏನಂತ ಅನ್ಕೋಬೇಕು ನಾವು ಅದನ್ನು? ಇನ್ಫ್ಯಾಕ್ಟ್ ಈ ನೆಗೆಟಿವ್ ಎನರ್ಜಿ ಎಲ್ಲ ನಾನು ಮ್ಯಾಕ್ಸಿಮಮ್ ನಂಬೋನಲ್ಲ ನಾನು, ಯಾಕಂದ್ರೆ ನನಗೇನು ತುಂಬ ಅದ್ರ ಮೇಲೆ ಅಷ್ಟು ಇದಿಲ್ಲ. ಬಟ್ ಹಿರಿಯರು ಏನು ಹೇಳ್ತಾರೆ, ಪಾಸಿಟಿವ್ ಎನರ್ಜಿನ ನೀನು ಯಾವತ್ತು ನಂಬುತ್ತೆ, ಪಾಸಿಟಿವ್ ಈಕ್ವಲೆಂಟಾಗಿ ನೆಗೆಟಿವ್ ಅನ್ನೋದು ಇರುತ್ತೆ. ಮೇ ಬಿ ನಿಮಗೆ ಅನುಭವಗಳು ಆಗದೇ ಇರ್ಬೋದು, ಈಗ ಕೆಲವ್ರಿಗೆ ಅನುಭವಗಳು ಆಗ್ತವೆ ಅಂತ. ಸೊ ನನಗೆ ಅವಾಗ ಇದು ಅನ್ನಿಸ್ತು, ಇದು ಮೇ ಬಿ ಇರ್ಬೋದು, ಬೇರೆ ಥರ ನನಗೆ ಎಫೆಕ್ಟ್ ಆಗದೇ ಇರ್ಬೋದು ಅಂತ. ಈ ಥರದ್ದು ಸಣ್ಣ ಪುಟ್ಟ ನಡೀತಾ ಇರ್ತದೆ ಸಿನಿಮಾಗಳಲ್ಲಿ, ಏನು ಮಾಡೋಕ್ಕಾಗತ್ತೆ. ದುರ್ಗಾಶಕ್ತಿ ನೀವು ಪ್ರೊಡ್ಯೂಸರಾ? ಅಲ್ಲ, ನಾನು ಪ್ರೊಡ್ಯೂಸರ್ ಅಲ್ಲ. SGR ಪ್ರಸಾದ್ ಅಂತೇಳಿ ನನ್ನ ಕ್ಲೋಸ್ ಫ್ರೆಂಡ್ ಆತ ಡಿಸ್ಟ್ರಿಬ್ಯೂಟರ್ ಆಗಿದ್ದರು, SGR ಪ್ರಸಾದ್ ಅಂತ. ಆದರೆ ನೀವು ನಟ ಆಗಿ ಹೆಚ್ಚಿನ ಮಟ್ಟದಲ್ಲಿ ಗುರುತಿಸ್ಕೊಳಕ್ಕೆ ಆಗದೆ ಇದು ಯಾವ ಕಾರಣಕ್ಕೆ? ನಾನು ನಿರ್ಮಾಪಕನಾಗಿದ್ದಕ್ಕೆ. ಬೇಸಿಕಲಿ ಏನಾಗುತ್ತೆ, ನಮ್ಮ ಒಂದು ಪ್ರಾಬ್ಲಮ್ ಆಗುತ್ತೆ, ಅವನೊಬ್ಬ ಪ್ರೊಡ್ಯೂಸರು, ಅವನು ಎಲ್ಲರಿಗೂ ಸಾಕ್ತಾ ಇದ್ದವನು, ಅವನೇ ಎಲ್ರಿಗೂ ಐ ಫೆಸಿಲಿಟೀಸ್ ಕೊಡ್ತಾ ಇದ್ದವನು. ಸೊ ಈಗ ನಾವು ಕರೆದ್ರೆ ನಾವು ಇವನಿಗೆ ಯಾವ ರೀತಿ ನೋಡ್ಕೋಬೇಕು, ಬೇಡಪ್ಪ, ಈ ಒಂದು ಮೆಂಟಾಲಿಟಿಲೇ ಎಲ್ಲ ಬೆಳ್ಕೊಂಬಂದರು. ನನ್ನಷ್ಟು ಸಿಂಪ್ಲಿಸಿಟಿ ಒಬ್ಬ ಕಲಾವಿದ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಸಿಕ್ಕಲ್ಲ, ಅಷ್ಟಂತೂ ಸತ್ಯ ಮಾಡಿ ಹೇಳ್ತೀನಿ ನಾನು. ಮುಸುರಿ ಕೃಷ್ಣಮೂರ್ತಿ ಅನ್ನೋ ಹೆಸರು 40 ವರ್ಷದಿಂದ ನನಗೂ ಇನ್ನೂ ಚಲಾವಣೆಯಲ್ಲಿ ಇದೆ ಅಂದರೆ ಆತನ ಅದೃಷ್ಟ, ಆತನ ಒಂದು ಹೆಸರು, ಅವರ ಒಂದು ಎಫರ್ಟ್ ಎಷ್ಟಿರಬೇಕು. ಅದಕ್ಕೆ ನಾನು ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನನಗೆ ಒಂದು ಹೆಣ್ಣು, ಒಂದು ಗಂಡು ಮಗು. ಯಾವ ವರ್ಷ ಮದುವೆ ಆಗಿದೆ ನೀವು? 91. ನಾನು 25 ವರ್ಷ ಹುಡುಗನಲ್ಲಿದ್ದಾಗಲೇ ಮದುವೆ ಆಗ್ಬಿಟ್ಟೆ. ಹೆಣ್ಣು ಮಗು ದೊಡ್ಡವಳು, ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ, ಅವಳಿಗೊಂದು ಹೆಣ್ಣು ಮಗು ಇದೆ, ಅಜ್ಜ ಆಗ್ಬಿಟ್ಟಿದ್ದೀನಿ. ಮಗನಿಗೆ 25. ಈಸ್ ವರ್ಕಿಂಗ್, ಒಂದು ಸಾಫ್ಟ್ವೇರ್ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ವೈಫನು ಒಂದು ಸಾಫ್ಟ್ವೇರ್ ಕಂಪ್ನೀಲಿ ಕೆಲಸ ಮಾಡ್ತಾಳೆ HR ಆಗಿ. ಸೊ ನನಗೊಂದು ಬೆನಿಫಿಟ್ ಏನಂದರೆ, ಒಂದು ಇವತ್ತು ನಾನು ದುಡಿದ್ರೆ ಮನೆ ನಡೆಯುತ್ತೆ ಅನ್ನೋ ಪ್ರಾಬ್ಲಮ್ ಏನಿಲ್ಲ ನನಗೆ. ಮಗನಿಂದ ನಾವೇನು ದುಡ್ಡು ತಗೊಳ್ಳಲ್ಲ, ಅಟ್ಲೀಸ್ಟ್ ಹೆಂಡ್ತಿ ದುಡಿತಿದ್ದಾಳೆ, ಮತ್ತು ಲೈಫ್ ಚೆನ್ನಾಗಿದೆ, ನನಗೇನು ತುಂಬ ದುರಾಸೆ ಏನಿಲ್ಲ. ಸ್ವಂತ ಮನೆ ಇದೆ, ಒಂದು ಸ್ವಲ್ಪ ಪ್ರಾಪರ್ಟಿ ಮಾಡ್ಕೊಂಡಿದ್ದೀನಿ, ನೆಮ್ಮದಿಯಾಗಿರೋಕ್ಕೆ ಎಷ್ಟು ಬೇಕೋ ಅಷ್ಟಿದ್ದೀನಿ. ಒಳ್ಳೆ ಸಂಸಾರ. 100%. ನನ್ನ ಹೆಂಡತಿ ತುಂಬ ಸಪೋರ್ಟ್ ಮಾಡಿದ್ದಾಳೆ, ತುಂಬ ಅಂದರೆ ಇದು ಎಲ್ಲ ಥರದಲ್ಲೂ ಹೇಳಬೇಕು ಅಂದರೆ. ನನಗೆ ಅದು ಚಿತ್ರರಂಗದಲ್ಲಿ ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಯಾವುದಕ್ಕೂ ಅವಳು ದುತ್ತಿಗೆಡದೆ ಬೆನ್ನೆಲುಬಾಗಿ ನಿಂತಿದ್ದಾಳೆ ಅವಳು. ಅವಳು ದುಡಿಮೆಗೂ ನನ್ನ ಚಿತ್ರರಂಗಕ್ಕೂ ನಿಮಗೆ ಹೋಲಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರೊಡಕ್ಷನ್ ಅದ್ರ ಇದೇ ಬೇರೆ ಅಲ್ವಪ್ಪ. ಈಗ ನನಗೇನು ದುಡಿಮೆ ಇಲ್ಲದೆ ಹೋದರೂ ನನಗೆ ಬೇರೆ ಪ್ರಾಬ್ಲಮ್ ಇಲ್ಲ ಅನ್ನೋದು ಒಂದೇ ನಮಗೆ ದೊಡ್ಡದಲ್ವಾ. ಆಮೇಲೆ ದುಡಿಯೋ ಟೈಮ್ನಲ್ಲಿ ಏನು ಬೇಕೋ ದುಡ್ದು ಯಾವ ರೀತಿ ಸೆಕ್ಯೂರ್ಡ್ ಮಾಡಬೇಕು ನನ್ನ ಸಂಸಾರನ, ನನ್ನ ಮಕ್ಕಳನ್ನ, ಅದೆಲ್ಲ ಸೆಕ್ಯೂರ್ಡ್ ಮಾಡಿ ಆಗಿದೆಯಲ್ಲ, ಇನ್ನೇನು ನನಗೆ ಚಿಂತೆ ಇದೆ. ಈಗಿರೋ ಚಿತ್ರರಂಗದ ಪರಿಸ್ಥಿತಿ ನೋಡಿದ್ರೆ ನಾನು ಸದ್ಯಕ್ಕೆ ಆರಾಮಾಗಿರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಈ ವಯಸ್ಸಲ್ಲಿ ಕಳ್ಕೊಂಡ್ರೆ ಮತ್ತೆ ನಾನು ದುಡಿಯೋಕ್ಕಾಗಲ್ಲ. ಆಮೇಲೆ ಜನ ಸಿನಿಮಾ ನೋಡ್ತಿರೋ ಥೀರಿ ಬೇರೆ ಇದೆ. ಆ ಥೀರಿಗೆ ನಾನು ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ತುಂಬ ಡೀಪಾಗಿ ಹೋಗ್ಬೇಕಾಗತ್ತೆ. ಮತ್ತು ಏನು ಇವರು ನೋಡ್ರಿ, ಸಿನಿಮಾ ಅನ್ನೋದು ಆ್ಯಕ್ಸಿಡೆಂಟ್ ಇದ್ದಂಗೆ. ಸಿನಿಮಾ ಸಕ್ಸಸ್ ಇದೆಯಲ್ವಾ, ಅದೊಂದು ದೊಡ್ಡ ಆ್ಯಕ್ಸಿಡೆಂಟ್ ಇದ್ದಂಗೆ. ಎಲ್ಲವೂ ಸಕ್ಸಸ್ ಆಗಂಗಿದ್ದಿದ್ರೆ ಟಾಟಾ ಬಿರ್ಲೋರು ಆ ಕಾಲದಿಂದಲೂ ಯಾತಕ್ಕೆ ಚಿತ್ರರಂಗಕ್ಕೆ ಬರಲಿಲ್ಲ? ಈಗ ಯಾಕೆ ಇವತ್ತಿಗೆ ನಮ್ಮ ದೇಶದ ಅತಿ ಶ್ರೀಮಂತರು ಅಂಬಾನಿಯವರು, ಅವ್ರು ಯಾಕೆ ಚಿತ್ರರಂಗಕ್ಕೆ ಬರಲ್ಲ? ಅವರೆಲ್ಲ OTT ಪ್ಲಾಟ್ಫಾರ್ಮು ಅವ್ರದ್ದು ಅವೆಲ್ಲ ಮಾಡ್ಕೊಂಬಿಟ್ಟು ಅದಕ್ಕೆ ಮಾತ್ರ ಸೀಮಿತರಾಗಿದ್ದಾರಲ್ವ ಅವರೆಲ್ಲ. ಯಾಕೆ ಥಿಯೇಟ್ರಿಕಲ್ ಸಿನಿಮಾಗಳು ಮಾಡಲ್ಲ ಅವರು? ಅವ್ರು ಬಿಟ್ಟರೆ ಅದಾನಿ ಅಂತೀವಿ, ಮಾರ್ಕೆಟಿಂಗ್ ಬಿಟ್ಟರೆ ಬೇರೆ ಏನು ಮಾಡ್ತಿದ್ದಾರೆ ಅವರು? ಚಿತ್ರರಂಗಕ್ಕೆ ಏನಾರು ಕೊಡುಗೆ ಇದೆಯಾ ಅವ್ರಿಗೆ? ಇಲ್ಲ. ದೇಶದಲ್ಲಿರೋ ಹಾರ್ಬರೆಲ್ಲ ಅವ್ರ ಕೈಲಿ ಇಟ್ಕೊಂಡ್ರು, ಏರ್ಪೋರ್ಟ್ಗಳನ್ನೆಲ್ಲ ಅವ್ರ ಕೈಲಿ ಅಂದರೆ ಆದಾಯನ ನೋಡ್ತಾ ಇದ್ದಾರೆ ವಿನಃ ಪ್ರಯೋಗಕ್ಕೆ ಅವ್ರು ಯಾರೂ ರೆಡಿ ಇಲ್ಲ. ಚಿತ್ರ ಮಾಡೋದೇ ಒಂದು ಪ್ರಯೋಗ. ಇದು ಪ್ರಯೋಗ ನಮ್ಮದು. ನಾವು ಎವ್ರಿ ಡೇ ಲ್ಯಾಬಲ್ಲಿ ಇದ್ದಂಗೆ ನಮಗೆ ಕೆಲಸ, ಪ್ರಯೋಗ ಮಾಡ್ತಾನೇ ಇರೋದು. ಯಾವತ್ತೋ ಒಂದು ದಿವಸ ಸಕ್ಸಸ್ ಆಗುತ್ತೆ ಅಷ್ಟೇ. ಪ್ರಯೋಗ ಮಾಡಿದ್ದೆಲ್ಲ ಸಕ್ಸಸ್ ಆಗಿಬಿಟ್ರೆ ನಾನು ಬ್ರಹ್ಮ ಆಗ್ಬಿಡ್ತೀನಿ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.